ನಮನಿ ದನ ಕರು ಹೆಕ್ಕಿತ್. ಕರು ಎಂತ ಗೊತ್ತಿತ್ತಾ ನಿಮ್ಗೆ? ಫ್ಲಾಶ್ ಬ್ಯಾಕ್. ಈ ಸಲಿ ಲಾಂಗ್ ಲೀವ್ ತಕೊಂಡು 4 ದಿವಸ ಊರಿಗೆ ಹೋಯ್ದೆ. ಊರಿಗೆ ಹೋಗಿ ಎಂತೆಲ್ಲ ಮಾಡಿದ್ಯ ನಿಮ್ಗೆ ಹೇಳ್ದೆ ಇದ್ರೆ ಅತ್ತ. ಅದಕ್ಕೆ ವಿಡಿಯೋ. ಮಧ್ಯಾಹ್ನ 1 ಗಂಟೆಗೆ ಹೊರಟದ್ದಾರು, ಸಂಜೆ ಹೊಪ್ಪತ್ತಿ 9 ಗಂಟೆ ಅಷ್ಟೇ. ಅದಕ್ಕೆ ಸೀದಾ ನಮ್ ಫ್ರೆಂಡ್ ಒಂದ್ ಮೆಹಂದಿ ಅಲ್ಲಿ ಊಟಕ್ಕೆ ಹೋಪ ಅನ್ಕಂಡ್ರೆ ನಂಗಿಂತ ಮುಂಚೆ ಪೂರ್ಣೇಶ್ ಬಂದ್ಕ ಯಾವ್ದೋ ಹೆಣ್ಣಿಗೆ ಲೈನ್ ಹೊಡಿತಿದ್ದ. ಬಟ್ ನಾನ್ ಅವತ್ ವೆಜ್ ತಿಂದದ್. ಎಂತಕಂದ್ರೆ ನೆಕ್ಸ್ಟ್ ಡೇ ಅಂದ್ರೆ ಇದು ಡೇ 1 ನಮ್ ನಾಗದೇವ್ರ ಬಂದಲ್ಲಿ ಆಶ್ಲೇಷ ಪೂಜೆ ಜೊತೆಗೆ ಅನ್ನ ಸಂತರ್ಪಣೆ ಇದ್ದಿತ್ತು. ಗುರುವಾರ ಅದೇ ದಿವಸ ನಮ್ಮ ಮನೆ ದನ ಕರು ಹೆಕ್ತು. ಒಳ್ಳೆ ದಿವಸ ಗುಡ್ಡ ಅಂದ್ರೆ ಗಂಡು ಕರು ಅಡ್ಡಿಲ್ಲ, ಒಳ್ಳೆ ರೀತಿ ಹೆರ್ಗಿ ಆಯ್ತು. ನಾನು ಅಬ್ಬಿ ಸೇರ್ಕೊಂಡೆ ಹೆರ್ಗಿ ಮಾಡಿಸ್ತು. ಅವ ಸಾಯಂಕಾಲ ನನ್ನ ಫೇವ್ರೇಟ್ ಫಂಕ್ಷನ್ ಗೆ ನಂಗೆ ಇನ್ವೈಟ್ ಇದ್ದಿತ್ತು. ಎಂತ ಅನ್ಕಾಂತಿದ್ರ್ಯಾ? ಮೆಹಂದಿ ಮನಿ ದ್ವಂಪ. ಒಂದು ಹುಲಿ ವೇಷಕ್ಕೆ ಒಂದು ಡ್ಯಾನ್ಸ್ ಮಾಡಿ ಬಾರಿ ಖುಷಿ ಆಯ್ತು. ಬೆಂಗಳೂರು ಪಾರ್ಟಿಗಿಂತ ಊರಿದ್ ದ್ವಂಪನೇ ಲೈಕ್. ಏನಂತ್ರಿ? ಡೇ 2 ಆ ಮೆಹಂದಿ ಆದವ್ರದ್ದು ಮದ್ವೆ. ನಮ್ ಮಧು ಅಣ್ಣ ಬಾರಿ ಗರ್ಜಾಗ ಇದ್ದ ಕಂಡು ಬಾರಿ ಖುಷಿ ಆಯ್ತು. ಹಾಗೆ ಈ ಮದಿಗ್ ಬಂದ್ ಫೋಟೋಗ್ರಾಫರ್ ನನ್ ಕಂಡಗೆ ಇದ್ದಂಬ್ರು. ಒಂಚೂರು ಹೇಳಿ ಕಂಬ. ಡೇ 3 ಸ್ವಲ್ಪ ಕೆಲಸ ಇತ್ತಂತ ಉಡುಪಿ ಬದಿಗೆ ಹೋರೆ. ಬೆಂಗಳೂರು ಕಂಡ್ರೆ ಟ್ರಾಫಿಕ್ ಜಾಮ್. ನಮ್ ಪೂರ್ಣೇಶ್ ಬಂದಿದ್ದ ಹಾಗೆ ಒಂದ್ ಬೌಲಿಂಗ್ ಗೇಮ್ ಆಡು ಹೋಪ ಅಂತ ಹೋರೆ. ಅವನ್ಕಿಂತ ಲೈಕ್ ನಾನೇ ಆಡ್ದಿ. ಬಟ್ ಇದ ಫೌಲ್ ಅಲ್ಲ ಇತ್ತಮ್. ಫಸ್ಟ್ ಟೈಮ್ ಆಡ್ದವ್ರಿಗೆ ಇದಲ್ಲ ಎಂತ ಗೊತ್ತಿರುತ್ತೆ. ಆದ್ರೂ ಶೂಟ್ ಲೈಕ್ ಇದಿತ್ತು ನಾನು. ಮಾರನೇ ದಿವಸ ಮಗಿನ ತೊಟ್ಲಿ ಹಾಕೋಕಿದಿತ್ತು. ಅದಕ್ಕೆ ಅಪ್ಪ ಅಡ್ಗಿಗೆ ರೆಡಿ ಮಾಡ್ತಿದ್ರು. ಪೂರ್ಣೇಶ್ಗೆ ಒಂದು ಕಾಲ್ ಮಾಡಿ ಮಿಲಿಮಿಲಿಶೆ ಆಡುವ ಅಂತ ಕೇಂಡೆ. ಎಂತಕಂದ್ರೆ ಆಡ್ದೆ ತುಂಬಾ ವರ್ಷಗಳೇ ಆಯಿದಿತ್ತು. ಅದಕ್ಕೆ ಒಂದು ಮ್ಯಾಚ್ ಮಿಲಿಮಿಲಿಶೆ ಆಡ್ಕೊಂಡು ಬಂದೆ. ಬಪ್ಪತಿ ರಾತ್ರಿ ಲೇಟ್ ಆಯ್ತು. ಮನ್ಕ ಬೆಳಗ್ಗೆ ಎದ್ರೆ ಮಗಿನ ತೊಟ್ಲಿ ಹಾಕೋ ಶಾಸ್ತ್ರ. ಇಷ್ಟೆಲ್ಲ ಖುಷಿಯೊಳಗೆ 4 ದಿವಸ ಮುಗಿದೇ ಬಂತ. ಅಷ್ಟೊತ್ತಿಗೆ ಆದ್ 2 ಬೇಜಾರ್. ಒಂದು, ನಾವು ಓದಿರೋ ಶಾಲೆಯಲ್ಲಿ ಒಂದು ಕಟ್ಟಡ ಅಳಿತಾ ಇದ್ರು. ಅದ್ ನಾನ್ ಓದಿರೋ 5 ಮತ್ತೆ 6ನೇ ಕ್ಲಾಸ್ ಆಗಿತ್ತು. ಜೊತೆಗೆ ಅವ ಸಂಜೆ ನಾನ್ ಬೆಂಗಳೂರಿಗೆ ಕೂಡ ಹೊರಟಿದ್ದೆ.